ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆಯಲು ಬಯಸುತ್ತಾನೆ. ಇದಕ್ಕಾಗಿ ಕೆಲವು ಸರಳ ಪರಿಹಾರಗಳನ್ನು ಜ್ಯೋತಿಷ್ಯದಲ್ಲಿ ವಿವರಿಸಲಾಗಿದೆ. ಕೆಲವೊಂದು ಶಾಸ್ತ್ರಗಳಲ್ಲಿ ಹೇಳಿರುವ ಪ್ರಕಾರ ನಾವು ಮಲಗುವಾಗ ಕೆಲವು ವಸ್ತುಗಳನ್ನು ತಲೆಯ ಪಕ್ಕದಲ್ಲಿ ಇಟ್ಟುಕೊಳ್ಳುವುದರಿಂದ ಹಾನಿ ಉಂಟಾಗುತ್ತದೆ ಮತ್ತು ಕೆಲವು ವಸ್ತುಗಳನ್ನು ತಲೆಯ ಬಳಿ ಇಟ್ಟುಕೊಂಡು ಮಲಗುವುದರಿಂದ ಆ ವ್ಯಕ್ತಿಯ ಅದೃಷ್ಟ ಮತ್ತು ಆರೋಗ್ಯ ಹೆಚ್ಚಾಗುತ್ತದೆ ಎಂದು ಹೇಳಲಾಗಿದೆ. ಒಳ್ಳೆಯದನ್ನು ಇಟ್ಟುಕೊಳ್ಳುವುದರಿಂದ ಜೀವನದಲ್ಲಿ ಒಳ್ಳೆಯದೇ ಆಗುತ್ತದೆ ಮತ್ತು ಆ ವ್ಯಕ್ತಿಯ ಅದೃಷ್ಟ ಹೊಳೆಯುತ್ತದೆ ಮತ್ತು ಆರೋಗ್ಯವು ಸುಧಾರಣೆಯಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರವು ವಿವಿಧ ಸಮಸ್ಯೆಗಳಿಗೆ ವಿವಿಧ ರೂಪದಲ್ಲಿ ಪರಿಹಾರಗಳನ್ನು ಸೂಚಿಸುತ್ತದೆ. ನೀವು ನಿದ್ರಾಹೀನತೆ, ಆಗಾಗ ಭಯ, ಕೆಟ್ಟ ಕನಸು ಮುಂತಾದ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಅದಕ್ಕೂ ಕೂಡ ಪರಿಹಾರವನ್ನು ಕಂಡುಕೊಳ್ಳಬಹುದು ಎಂದು ಜ್ಯೋತಿಷ್ಯ ಶಾಸ್ತ್ರಜ್ಞರು ಸಲಹೆ ನೀಡುತ್ತಾರೆ. ತಲೆದಿಂಬಿನ ಕೆಳಗೆ ಕೆಲವೊಂದು ವಸ್ತುವಿಟ್ಟು ಮಲಗುವುದರಿಂದ ಜೀವನದಲ್ಲಿನ ಪ್ರಮುಖ ಸಮಸ್ಯೆಗಳು ದೂರವಾಗುತ್ತವೆ ಎಂದು ನಂಬಲಾಗಿದೆ. ಪಿತೃದೋಷ ಅಥವಾ ಗ್ರಹಗಳ ಅಶುಭ ಪ್ರಭಾವದಿಂದ ವ್ಯಕ್ತಿಯು ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಾನೆ. ಅಂತಹ ಸಮಯದಲ್ಲಿ ಜ್ಯೋತಿಷ್ಯದಲ್ಲಿ ಹೇಳಲಾದ ಕೆಲವು ಪರಿಹಾರಗಳನ್ನು ಪ್ರಯತ್ನಿಸುವ ಮೂಲಕ ವ್ಯಕ್ತಿಯು ಆರ್ಥಿಕ ಸಮಸ್ಯೆಗಳಿಂದ ಮತ್ತು ಮನೆಯ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆಯುತ್ತಾನೆ ಎಂದು ನಂಬಲಾಗಿದೆ. ಬನ್ನಿ ಇಂದಿನ ವಿಡಿಯೋದಲ್ಲಿ ಮಲಗುವಾಗ ಯಾವ ವಸ್ತುಗಳನ್ನು ಇಟ್ಟುಕೊಂಡು ಮಲಗಿದರೆ ಅದೃಷ್ಟವು ಬರುತ್ತದೆ ಎಂದು ತಿಳಿದುಕೊಳ್ಳೋಣ. ಮನುಷ್ಯರಿಗೆ ನಿದ್ರೆ ಅತ್ಯಗತ್ಯ. ಕೆಲವರು ಮಧ್ಯಾಹ್ನ 12 ಗಂಟೆಯವರೆಗೆ ಮಲಗಿದರೆ, ಇನ್ನು ಕೆಲವರು ಬೆಳಗ್ಗೆ ಬೇಗ ಏಳಲು ಇಷ್ಟಪಡುತ್ತಾರೆ. ಆದರೆ ಕೆಲವರಲ್ಲಿ ನಿದ್ರೆಯ ಕೊರತೆಯು ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ರಾತ್ರಿ ನಿದ್ದೆ ಮಾಡದಿದ್ದರೆ ಮಾನಸಿಕ ಮತ್ತು ದೈಹಿಕ ಹಾನಿಯಾಗುತ್ತದೆ. ರಾತ್ರಿ ಚೆನ್ನಾಗಿ ನಿದ್ದೆ ಮಾಡದಿದ್ದರೆ ದಿನವಿಡೀ ಸುಸ್ತಾಗಿರುತ್ತೀರಿ. ಮಾನಸಿಕ ಆಯಾಸ ಬೆಳೆಯುತ್ತದೆ. ನಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ದಿನದ ಗಡಿಬಿಡಿ ಮತ್ತು ಒತ್ತಡದಿಂದಾಗಿ ನಿದ್ರೆ ಮಾಡಲು ಸಾಧ್ಯವಾಗದಿದ್ದರೆ ತುಳಸಿ ಎಲೆಗಳ ಈ ಪರಿಹಾರವನ್ನು ಬಳಸಬಹುದು. ತಲೆದಿಂಬಿನ ಕೆಳಗೆ 5 ತುಳಸಿ ಎಲೆಗಳನ್ನು ಇಟ್ಟು ಮಲಗಿದರೆ ಗಾಢ ನಿದ್ರೆ ಬರುತ್ತದೆ. ಒತ್ತಡವು ದೂರವಾಗುತ್ತದೆ. ತುಳಸಿ ಎಲೆಗಳ ಈ ಪರಿಹಾರವು ವ್ಯಾಪಾರ ಮತ್ತು ಉದ್ಯೋಗದಲ್ಲಿನ ಸಮಸ್ಯೆಗಳಿಂದ ಪರಿಹಾರವನ್ನು ನೀಡುತ್ತದೆ. ಇದರಿಂದ ಮನೆಗೆ ಸಮೃದ್ಧಿ ಹಾಗೂ ವ್ಯಾಪಾರ ವೃದ್ಧಿಯಾಗುತ್ತದೆ. ಉದ್ಯೋಗದಲ್ಲಿಯೂ ಹಣ ಮತ್ತು ಗೌರವ ಸಿಗುತ್ತದೆ. ಮನೆಗೆ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ. ಪತಿ ಪತ್ನಿಯ ನಡುವೆ ಟೆನ್ಷನ್ ಇದ್ದರೆ ಸಂಬಂಧಗಳಲ್ಲಿ ಜಗಳಗಳು ಮತ್ತು ಅಶಾಂತಿ ಇರುತ್ತದೆ. ಹಾಗಾಗಿ ಗಂಡ ಹೆಂಡತಿ ಇಬ್ಬರೂ ತಲೆದಿಂಬಿನ ಕೆಳಗೆ 5 ತುಳಸಿ ಎಲೆಗಳನ್ನು ಇಟ್ಟು ಮಲಗಿ. ಹೀಗೆ ಮಾಡುವುದರಿಂದ ಪತಿ ಪತ್ನಿಯರ ನಡುವೆ ಪ್ರೀತಿ ಹೆಚ್ಚುತ್ತದೆ. ನಕಾರಾತ್ಮಕತೆ ದೂರ ಹೋಗುತ್ತದೆ ಮತ್ತು ಜಗಳಗಳು ಸಂಭವಿಸುವುದಿಲ್ಲ. ತುಳಸಿ ಎಲೆಗಳು ಔಷಧಿಯಾಗಿ ಅಷ್ಟೇ ಅಲ್ಲದೆ ಸಮಸ್ಯೆಗಳಿಗೆ ಪರಿಹಾರವಾಗಿ ಹೇಗೆ ಪ್ರಯೋಜನಕಾರಿ ಎಂಬುದನ್ನು ಜ್ಯೋತಿಷಿಗಳು ವಿವರಿಸುತ್ತಾರೆ. ಅದೇ ರೀತಿ ತುಳಸಿಯಿಂದ ಮಾಡುವ ಕೆಲವು ತಂತ್ರಗಳು ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ತುಂಬುತ್ತವೆ. ದಾಂಪತ್ಯ ಜೀವನದಲ್ಲೂ ಪ್ರೀತಿಯನ್ನು ಹೆಚ್ಚಿಸುತ್ತದೆ. ಅಲ್ಲದೆ ಒತ್ತಡದಿಂದ ಮುಕ್ತಿ ನೀಡುತ್ತದೆ ಎಂದು ಹೇಳುತ್ತಾರೆ. ಜ್ಯೋತಿಷ್ಯದ ಪ್ರಕಾರ ಮಲಗುವಾಗ ನಿಯಮಿತವಾಗಿ ಹಸಿರು ಏಲಕ್ಕಿಯನ್ನು ತಲೆದಿಂಬಿನ ಕೆಳಗೆ ಇಡುವ ವ್ಯಕ್ತಿಯು ತನ್ನ ಅದೃಷ್ಟದ ಹೆಚ್ಚಳವನ್ನು ನೋಡುತ್ತಾನೆ. ಹಾಗೆ ಆ ವ್ಯಕ್ತಿಯು ತನ್ನ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತಾನೆ. ವಾಸ್ತುವಿನ ಪ್ರಕಾರ ನಿದ್ದೆಯ ಸಮಯದಲ್ಲಿಯೂ ಅದೃಷ್ಟದ ಚಕ್ರ ತೆರೆದುಕೊಳ್ಳುತ್ತದೆ. ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಕರ್ಷಿಸಲು ನಿದ್ರೆ ನಿಕಟ ಸಂಬಂಧ ಹೊಂದಿದೆ. ರಾತ್ರಿ ಮಲಗುವಾಗ ಹಾಸಿಗೆಯ ಕೆಳಗೆ ಕೆಲ ವಸ್ತುಗಳನ್ನು ಇಟ್ಟರೆ ರಾಶಿ ರಾಶಿ ಹಣ ಬರುತ್ತದೆ. ಅದರಲ್ಲೂ ರಾತ್ರಿ ಹಾಸಿಗೆಯ ಪಕ್ಕದಲ್ಲಿ 1 ಲೋಟ ಹಾಲನ್ನು ಇಡುವುದು ತುಂಬಾ ಒಳ್ಳೆಯದು. ಆ ಹಾಲನ್ನು ಮರುದಿನ ಬೆಳಗ್ಗೆ ಯಾವುದಾದರೂ ಮುಳ್ಳಿನ ಮರಕ್ಕೆ ಅರ್ಪಿಸಿದರೆ ಫಲ ಸಿಗುತ್ತದೆ. ಇದನ್ನು ಸತತ 7 ಭಾನುವಾರ ಆಚರಿಸಿದರೆ ಆರ್ಥಿಕವಾಗಿ ವರ್ಷವಿಡೀ ನಿಮ್ಮ ಜೇಬು ತುಂಬಿರುತ್ತದೆ.
ಸ್ವಲ್ಪ ಸೋಂಪು ಕಾಳನ್ನು ಬಟ್ಟೆಯಲ್ಲಿ ಕಟ್ಟಿ ರಾತ್ರಿ ಮಲಗುವ ಮೊದಲು ಅದನ್ನು ನಿಮ್ಮ ದಿಂಬಿನ ಕೆಳಗೆ ಇರಿಸಿ. ಈ ರೀತಿ ಮಾಡುವುದರಿಂದ ಅನೇಕ ರೀತಿಯ ದೋಷಗಳನ್ನು ತೊಡೆದುಹಾಕಬಹುದು. ಇದರೊಂದಿಗೆ ದುಃಸ್ವಪ್ನದ ಸಮಸ್ಯೆಯು ದೂರವಾಗುತ್ತದೆ ಮತ್ತು ವ್ಯಕ್ತಿಯು ಉತ್ತಮ ನಿದ್ರೆ ಪಡೆಯುತ್ತಾನೆ. ಇದಲ್ಲದೆ ನಕಾರಾತ್ಮಕ ಶಕ್ತಿಯಿಂದ ಹೊರಬರಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ನೀವು ಪ್ರತಿದಿನ ರಾತ್ರಿ ಮಲಗುವ ಮೊದಲು ನಿಮ್ಮ ದಿಂಬಿನ ಕೆಳಗೆ ಬೆಳ್ಳುಳ್ಳಿ ಮೊಗ್ಗನ್ನು ಇಟ್ಟುಕೊಂಡು ಮಲಗಿದರೆ ನಕಾರಾತ್ಮಕ ಶಕ್ತಿ ನಿಮ್ಮ ಬಳಿ ಬರುವುದಿಲ್ಲ. ಹೀಗೆ ಮಾಡುವುದರಿಂದ ನಿಮ್ಮ ಸುತ್ತಲೂ ಸಕಾರಾತ್ಮಕ ಶಕ್ತಿಯ ಪರಿಚಲನೆ ಹೆಚ್ಚಾಗುತ್ತದೆ. ಮನೆಯಲ್ಲಿ ಹಲವಾರು ನೆಗೆಟಿವ್ಗಳಿದ್ದರೆ ಮನಸ್ಸು ಅವುಗಳ ಸುತ್ತಲೇ ಸುತ್ತುತ್ತದೆ. ಇದು ಸಂಭವಿಸದಂತೆ ತಡೆಯಲು ರಾತ್ರಿ ಮಲಗುವ ಮೊದಲು ನಿಮ್ಮ ದಿಂಬಿನ ಕೆಳಗೆ ಬೆಳ್ಳುಳ್ಳಿಯ ಲವಂಗವನ್ನು ಇರಿಸಿ. ಬೆಳ್ಳುಳ್ಳಿಯ ಬಲವಾದ ಕಟುವಾದ ವಾಸನೆಯು ಎಲ್ಲಾ ಕಿರಿಕಿರಿಗಳನ್ನು ಮತ್ತು ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತದೆ. ಇದು ನಿದ್ರೆಯನ್ನು ಸಹ ಸುಧಾರಿಸುತ್ತದೆ. ರಾತ್ರಿ ಹಠಾತ್ತನೆ ಎದ್ದರೆ ಅಥವಾ ದುಃಸ್ವಪ್ನ ಕಂಡರೆ ಕಬ್ಬಿಣದ ಚಾಕು ಅಥವಾ ಯಾವುದಾದರೂ ಚೂಪಾದ ಕಬ್ಬಿಣದ ವಸ್ತುವನ್ನು ದಿಂಬಿನ ಕೆಳಗೆ ಇಟ್ಟು ಮಲಗಿ. ಇದು ದುಃಸ್ವಪ್ನಗಳನ್ನು ದೂರವಿಡುತ್ತದೆ ಮತ್ತು ನಿದ್ರಾ ಭಂಗವನ್ನು ತಡೆಯುತ್ತದೆ. ದಿನವಿಡೀ ನಿಮ್ಮನ್ನು ಹರ್ಷಚಿತ್ತದಿಂದ ಮತ್ತು ಕ್ರಿಯಾಶೀಲವಾಗಿರಿಸುತ್ತದೆ. ಹೆಚ್ಚಿನ ಮಟ್ಟದ ಒತ್ತಡ ಮತ್ತು ನಿಮ್ಮ ನಿದ್ರೆಗೆ ತೊಂದರೆಯಾಗುವುದರಿಂದ ನೀವು ರಾತ್ರಿಯಲ್ಲಿ ದುಃಸ್ವಪ್ನಗಳನ್ನು ಕಾಣಬಹುದು. ಆದ್ದರಿಂದ ಆ ಕೆಟ್ಟ ಕನಸುಗಳನ್ನು ದೂರವಿಡಲು ಚಾಕುವನ್ನು ನಿಮ್ಮ ದಿಂಬಿನ ಕೆಳಗೆ ಇರಿಸಿ ಮತ್ತು ಮಲಗಿಕೊಳ್ಳಿ. ಇದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಆದರೆ ಚಾಕುವಿನಿಂದ ಮಲಗುವಾಗ ರಕ್ಷಣೆಗಾಗಿ ಚಾಕುವನ್ನು ಬಟ್ಟೆಯಿಂದ ಸುತ್ತಿ. ಪ್ರತಿದಿನ ತಲೆದಿಂಬಿನ ಕೆಳಗೆ ಕರ್ಪೂರ ಇಟ್ಟು ಮಲಗಿದರೆ ಮನೆಯಲ್ಲಿರುವ ವಾಸ್ತುದೋಷ ದೂರವಾಗುತ್ತದೆ. ಇದಲ್ಲದೆ ಈ ಪರಿಹಾರದಿಂದ ದುಷ್ಟಶಕ್ತಿ ರಕ್ಷಣೆ ಪಡೆಯಬಹುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದಿಂಬಿನ ಕೆಳಗೆ ಕರ್ಪೂರವನ್ನು ಇಟ್ಟುಕೊಳ್ಳುವುದರಿಂದ ವ್ಯಕ್ತಿಯು ನಕಾರಾತ್ಮಕ ಶಕ್ತಿಯನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ. ಜ್ಯೋತಿಷ್ಯದ ಪ್ರಕಾರ ನೀವು ಪ್ರತಿದಿನ ಮಲಗುವಾಗ ಅರಿಶಿನದ ಕೊಂಬನ್ನು ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಟುಕೊಂಡರೆ ಅದು ನಿಮ್ಮ ಕೆಲಸವನ್ನು ಮುನ್ನಡೆಸುತ್ತದೆ. ಹೀಗೆ ಮಾಡುವುದರಿಂದ ನೀವು ಹೆಚ್ಚು ಸಂಪತ್ತನ್ನು ಪಡೆಯುತ್ತೀರಿ. ನಾನಾ ರೋಗಗಳಿಂದ ಮುಕ್ತಿ ಹೊಂದಲು ಮನೆಯ ಪೂರ್ವ ದಿಕ್ಕಿಗೆ ತಲೆ ಇಟ್ಟು ಮಲಗಬೇಕು. 1 ರೂಪಾಯಿ ನಾಣ್ಯವನ್ನು ದಿಂಬಿನ ಕೆಳಗೆ ಇಡಬೇಕು. ಮಲಗುವ ಕೋಣೆಯಲ್ಲಿ ಗಾಜಿನ ಬಟ್ಟಲಿನಲ್ಲಿ ನೀವು ಕಲ್ಲು ಉಪ್ಪನ್ನು ಕೂಡ ಇಡಬಹುದು. ಪ್ರತಿ ವಾರ ಪಾತ್ರೆಯಲ್ಲಿ ಉಪ್ಪನ್ನು ಬದಲಾಯಿಸುವುದರಿಂದ ನಿಖರವಾದ ಫಲಿತಾಂಶ ಸಿಗುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಕೆಲವು ಜನರು ಅತಿಯಾದ ಕೆಲಸದಿಂದ ಬಳಲುತ್ತಿರುತ್ತಾರೆ. ಅಂತವರು ರಾತ್ರಿಯಲ್ಲಿ ನೆಮ್ಮದಿಯ ನಿದ್ರೆಯನ್ನು ಪಡೆಯಲು ಸಾಧ್ಯವಿಲ್ಲ. ಅಂತಹವರು ಮಲಗುವ ಕೋಣೆಯಲ್ಲಿ ಪರಿಮಳಯುಕ್ತ ಮೇಣದ ಬತ್ತಿಗಳನ್ನು ಬೆಳಗಿಸಬೇಕು. ಅವುಗಳಿಂದ ಹೊರಹೊಮ್ಮುವ ಪರಿಮಳವು ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ಪರಿಸರವು ಆಹ್ಲಾದಕರವಾಗಿರುತ್ತದೆ. ಹೀಗೆ ಮಲಗುವುದು ನಿಮಗೆ ನೆಮ್ಮದಿಯ ನಿದ್ರೆಯನ್ನು ಪಡೆಯಲು ಸಹಾಯ ಮಾಡುತ್ತದೆ. ಭಗವದ್ಗೀತೆ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಗ್ರಂಥವಾಗಿದೆ. ಈ ಪುಸ್ತಕವು ಯಾವುದೇ ಕಠಿಣ ಪರಿಸ್ಥಿತಿಯಲ್ಲಿ ಹೇಗೆ ವರ್ತಿಸಬೇಕು ಎಂದು ಹೇಳುತ್ತದೆ ಮತ್ತು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಎಂದು ಹೇಳಲಾಗುತ್ತದೆ. ನಕಾರಾತ್ಮಕ ಶಕ್ತಿಯನ್ನು ತೊಡೆದುಹಾಕಲು ಈ ಪುಸ್ತಕವನ್ನು ನಿಮ್ಮ ಮಲಗುವ ಕೋಣೆಯಲ್ಲಿ ಇರಿಸಿ. ಅನೇಕರು ಈ ಪವಿತ್ರ ಪುಸ್ತಕವನ್ನು ಹಾಸಿಗೆಯ ಮೇಲೆ ಇಡುವುದು ತಪ್ಪು ಎಂದು ಭಾವಿಸುತ್ತಾರೆ. ಅಂತಹವರು ಈ ಪುಸ್ತಕವನ್ನು ತಮ್ಮ ದಿಂಬಿನ ಪಕ್ಕದಲ್ಲಿ ಇಟ್ಟುಕೊಂಡು ಮಲಗಬಹುದು. ವಾಸ್ತುಶಾಸ್ತ್ರದ ಪ್ರಕಾರ ಒತ್ತಡದ ಸಮಯದಲ್ಲಿ ದಿಂಬಿನ ಕೆಳಗೆ ಮೆಣಸು ಅಥವಾ ಹಸಿರು ಮೆಣಸಿನಕಾಯಿಯನ್ನು ಇಟ್ಟು ಮಲಗುವುದು ವಿಶ್ರಾಂತಿ ಮತ್ತು ನೆಮ್ಮದಿಯ ನಿದ್ರೆಯನ್ನು ಪಡೆಯಲು ಸಹಾಯ ಮಾಡುತ್ತದೆ. ಮುಖ್ಯವಾಗಿ ಮನಸ್ಸನ್ನು ರಿಲ್ಯಾಕ್ಸ್ ಮಾಡುತ್ತದೆ. ನೀವು ನಿಮ್ಮ ದಿಂಬಿನ ಕೆಳಗೆ ನವಿಲುಗರಿ ಅಥವಾ ನವಿಲುಗರಿಗಳನ್ನು ಇಟ್ಟುಕೊಂಡು ಮಲಗಬೇಕು. ಹೀಗೆ ಇಟ್ಟುಕೊಳ್ಳುವುದರಿಂದ ಅದೃಷ್ಟ, ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಆರೋಗ್ಯ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಮನಃಶಾಂತಿ ಸಿಗುತ್ತದೆ. ಮೆಂತ್ಯ ಬೀಜಗಳು ನಿಮ್ಮ ಜೀವನದಲ್ಲಿ ವಾಸ್ತು ದೋಷಗಳನ್ನು ಸರಿಪಡಿಸಲು ಸಹಾಯ ಮಾಡುತ್ತವೆ.
ಅವು ನಿಮ್ಮ ಆರೋಗ್ಯ ಮತ್ತು ಮಾನಸಿಕ ಒಳಿತಿಗೆ ಪರಿಣಾಮ ಬೀರುವ ಒತ್ತಡವನ್ನು ನಿವಾರಿಸಲು ಸಹಾಯ ಮಾಡುತ್ತವೆ. ಮಕ್ಕಳು ಚಿಕ್ಕವರಿದ್ದಾಗ ಏನಾದರೂ ಹೆದರಿದರೆ ಮನೆಯಲ್ಲಿರುವ ದೊಡ್ಡವರು ತಕ್ಷಣ ಕೆಲವು ವಸ್ತುಗಳನ್ನು ತಂದು ಮಂಚದ ಕೆಳಗೆ ಇಡುತ್ತಿದ್ದರು. ಹಾಗೆ ಮಾಡುವುದರಿಂದ ಮಕ್ಕಳು ಭಯವಿಲ್ಲದೆ ಮಲಗುತ್ತಾರೆ ಎಂದು ಹಾಗೆ ಮಾಡುತ್ತಾರೆ. ಕೆಟ್ಟದ್ದನ್ನು ತೊಲಗಿಸಲು ನಿಂಬೆ, ಮೆಣಸಿನಕಾಯಿಗಳನ್ನು ಹೇಗೆ ಬಳಸುತ್ತಾರೋ ಒಳ್ಳೆಯದಾಗಲು, ಅದೃಷ್ಟ ಹೆಚ್ಚಾಗಲು ಕೂಡ ಕೆಲವು ಸಹಾಯ ಮಾಡುತ್ತವೆ. ನಾವು ರಾತ್ರಿ ಮಲಗುವ ಮುನ್ನ ಕೆಲವು ವಸ್ತುಗಳನ್ನು ದಿಂಬಿನ ಕೆಳಗೆ ಇಟ್ಟುಕೊಂಡು ಮಲಗಿದರೆ ಸಾಕು, ತುಂಬಾ ಒಳ್ಳೆಯದು ಆಗುತ್ತದೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.